ಗೂಡು ಕುಸಿತ. ಚಿಕ್ಕ ಮರಿಗಳು ಅಪಾಯದಲ್ಲಿ. ಯಾರು ರಕ್ಷಿಸಿದ್ರು? ಬೆಳಗಿನ ಆಕಾಶ ಕತ್ತಲಾಗಿತ್ತು. ಮೋಡಗಳು ತಮ್ಮೊಳಗಿನ ಕಣ್ಣೀರನ್ನು ಹಿಡಿದುಕೊಂಡಂತಿತ್ತು. ಕಾಡಿನ ಮೇಲೆ ಚಳಿಯ ಗಾಳಿ ಬೀಸತೊಡಗಿತು. ಮೈನಾ ಹಕ್ಕಿ ಮರದ ಮೇಲೆ ಕುಳಿತು ದೂರದ ಆಕಾಶದ ಕಡೆ ನೋಡ್ತಾ ಇದ್ಲು. ಇಂದು ಮಳೆ ಬಲು ಕಠಿಣವಾಗೋದು ಅನ್ನಿಸ್ತಾ ಇದೆ. ಅವಳ ಸ್ನೇಹಿತ ಗಿಣಿ ಹರಿ ನಗ್ತಾ ಹೇಳ್ತಾನೆ, ಮಳೆ ಬಂದರೆ ಚೆನ್ನಾಗಿದೆ, ಆಟ ಆಡ್ಬೋದು, ಹೊಸ ಹಸಿರು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೆ ಮೈನಾ ಹಕ್ಕಿ ಮೃದುವಾಗಿ ಹೇಳ್ತಾಳೆ, ಮಳೆಯಲ್ಲಿ ಆಟವೂ ಹೌದು, ಕರುಣೆಯೂ ಹೌದು. ಮಳೆಗೆ ಮೊದಲೇ ತಯಾರಿಲ್ಲದವರಿಗೆ ಕಷ್ಟವಾಗ್ತದೆ. ಗಿಣಿ ಹರಿ ಆ ಮಾತನ್ನು ಹೆಚ್ಚು ಗಂಭೀರವಾಗಿ ತೆಗೆದುಕೊಳ್ಳಿಲ್ಲ. ಕಾಡಿನಲ್ಲೆಲ್ಲ ಮಳೆಗೂ ಮುಂಚಿನ ಗಾಳಿಯ ವಾಸನೆ ಹರಡಿತ್ತು. ಮೊದಲ ಹನಿ ಬಿದ್ದ ಕ್ಷಣ ನೆಲ ನಡುಗಿದಂತೆ ಕಂಡಿತ್ತು. ಅದಾದ ಮೇಲಿನ ಮಳೆಯು ಕೇವಲ ಮಳೆ ಅಲ್ಲ, ಒಂದು ಹೊಡೆತ. ಗಾಳಿ ಮರಗಳನ್ನು ಜೋರಾಗಿ ಅಲುಗಾಡಿಸ್ತಾ ಇತ್ತು. ಮಿಂಚಿನ ಜ್ವಾಲೆಗಳು ಆಕಾಶವನ್ನು ಕೀಳ್ತಾ ಇದ್ವು. ಆವಾಗ ಒಂದು ದೊಡ್ಡ ಸದ್ದು, ಧಡಾರಂತ. ಹಳೆಯ ಹಕ್ಕಿಯೊಂದು ಕಟ್ಟಿದ್ದ ಹಳೆಯ ಗೂಡು ಪೂರ್ಣವಾಗಿ ಮುರಿದು ಬಿದ್ದು ಹೋಯಿತು. ಆ ಗೂಡಿನೊಳಗೆ ಇದ್ದ ಪುಟ್ಟ ಮರಿಗಳು, ತಾಯಿ ಹಕ್ಕಿ ಎಲ್ಲವೂ ಭಯದಿಂದ ನಡುತ್ತಾ ಇದ್ರು. ಗೂಡು ಚೂರಾಗಿ ನೆಲಕ್ಕೆ ಬಿದ್ದಾಗ ಮೈನಾ ಹಕ್ಕಿ ತಕ್ಷಣ ಅಲ್ಲಿಗೆ ಹಾರಿ ಬರ್ತಾಳೆ. ಎಲ್ಲರೂ ಸೇಫ್ ಆಗಿದ್ದೀರಾ? ಯಾರಿಗಾದರೂ ಗಾಯ ಆಯಿತಾ ಅಂತ ಮೈನಾ ಹಕ್ಕಿ ಕೇಳ್ತಾಳೆ. ಅದಕ್ಕೆ ಆ ಅಮ್ಮ ಹಕ್ಕಿ ನಡುತ್ತಾ ಹೇಳುತ್ತೆ, ನಾನು ಒಂಟಿಯಾಗಿ ಕಟ್ಟಿದ ಗೂಡು, ಒಂದು ಮಳೆಗೂ ನಿಲ್ಲಿಲ್ಲ. ಅವಳ ಕಣ್ಣಿನಲ್ಲಿ ನಿರಾಶೆ. ಆ ನಿರಾಶೆ ನೋಡಿ ಮೈನಾ ಹಕ್ಕಿಗೆ ನೋವಾಯಿತು. ಹರಿ ಕೂಡ ಅಲ್ಲಿಗೆ ಬಂದು ಗಾಬರಿಯಾಗಿ ನೋಡ್ತಾ ಇದ್ದ. ನಾವೇನು ಮಾಡೋದು ಈಗ? ಮಳೆ ನಿಂತ ಮೇಲೆ ನೋಡೋಣ, ಏನಾದರೂ ಮಾಡ್ಬೋದೇನೋ ಅಂದಾಗ ಮೈನಾ ಹಕ್ಕಿ ಕಟುವಾಗಿ ಹೇಳ್ತಾಳೆ, ನೋಡೋದು ಅಲ್ಲ, ಮಾಡೋಣ, ಇದು ಎಲ್ಲರ ಕಾಡು. ಹರಿ ಅವಳ ಮಾತಿಗೆ ಮೌನವಾಗ್ತಾನೆ. ಆ ಕ್ಷಣ ಅವನು ಮೊದಲ ಬಾರಿಗೆ ಅರ್ಥ ಮಾಡಿಕೊಳ್ತಾನೆ, ಮಳೆ ಅನ್ನುವುದು ಆಟವಲ್ಲ, ಜವಾಬ್ದಾರಿ. ಮಳೆ ಇನ್ನೂ ಸುರಿತಾ ಇದ್ರೂ ಮೈನಾ ಹಕ್ಕಿ ಕೂಗಿ ಹೇಳ್ತಾಳೆ, ಎಲ್ಲ ಹಕ್ಕಿಗಳು ಅಂದರೆ ಯಾರಿಗೆಲ್ಲ ಸಾಧ್ಯವೋ ಅವರೆಲ್ಲರೂ ಇಲ್ಲಿಗೆ ಬನ್ನಿ. ಸ್ವಲ್ಪ ಹೊತ್ತಿನಲ್ಲೇ ಕಾಗೆ, ಗಿಣಿ, ಪಾರಿವಾಳ ಎಲ್ಲರೂ ಸೇರ್ತಾರೆ. ಪ್ರತಿ ಹಕ್ಕಿಗೂ ತಮ್ಮ ತಮ್ಮ ಶಕ್ತಿಯಲ್ಲಿ ಎಷ್ಟು ಆಗುತ್ತೋ ಅಷ್ಟು ಕೆಲಸವನ್ನು ಮಾಡ್ತಾ ಇದ್ರು. ಕಾಗೆ ಉದ್ದ ಗೊಂಬೆಗಳನ್ನು ತರ್ತಾ ಇತ್ತು. ಪಾರಿವಾಳ ಎಲೆಗಳನ್ನು ಜೋಡಿಸ್ತಾ ಇತ್ತು. ಗಿಣಿ ಮಣ್ಣನ್ನು ಸೇರಿಸ್ತಾ ಇತ್ತು. ಮೈನಾ ಹಕ್ಕಿ ಯೋಜನೆಯನ್ನು ಹೇಳ್ತಾ ಇದ್ಲು. ಹರಿ ಎಲ್ಲರ ಮನಸ್ಸಿನಲ್ಲಿ ಧೈರ್ಯ ತುಂಬ್ತಾ ಇದ್ದ. ಆ ಅಮ್ಮ ಹಕ್ಕಿ ನಾಚಿಕೆಯಿಂದ ಹೇಳ್ತಾಳೆ, ನನ್ನ ಕಾರಣಕ್ಕೆ ನಿಮಗೆಲ್ಲರಿಗೂ ತೊಂದರೆ ಆಗ್ತಾ ಇದೆ. ಅದಕ್ಕೆ ಮೈನಾ ಹಕ್ಕಿ ನಗ್ತಾ ಹೇಳ್ತಾಳೆ, ನಿನ್ನ ಗೂಡು ನಿನ್ನದೇ ಅಲ್ಲ, ನಾವೆಲ್ಲರೂ ಈ ಕಾಡಿನ ಮಕ್ಕಳು. ಮಳೆಯ ನಡುವೆ ಎಲ್ಲರೂ ಒಂದಾಗಿ ಹೊಸ ಗೂಡು ಕಟ್ಟತೊಡಗಿದ್ರು. ಮೈನಾ ಹಕ್ಕಿ ನಿಧಾನವಾಗಿ ಸೂಚನೆಯನ್ನು ಕೊಡ್ತಾಳೆ, ಮೊದಲು ಬಲವಾದ ಕೊಂಬೆಗಳು, ನಂತರ ಜಾಲದಂತೆ ಗಟ್ಟಿ ಕಟ್ಟಬೇಕು, ಮೇಲೆ ಮಾತ್ರ ಎಲೆಗಳು. ಹರಿ ಹಾರಾಡ್ತಾ ಎಲ್ಲರನ್ನ ನಗಿಸ್ತಾ, ಒಬ್ಬೊಬ್ಬರೇ ಕಟ್ಟಿದರೆ ಗಾಳಿ ಅಪ್ಪಳಿಸಿ ಕೆಳಗೆ ಬೀಳಿಸಿ ಬಿಡ್ತದೆ. ಈಗ ನಮ್ಮಲ್ಲಿ ಒಗ್ಗಟ್ಟಿದೆ. ಆ ಒಗ್ಗಟ್ಟು ಒಂದು ಗೂಡಿಗೆ ರೂಪವನ್ನು ಕೊಟ್ಟಿತು. ಮಳೆಯ ತೀವ್ರತೆ ಕಡಿಮೆಯಾದಂತೆ ಎಲ್ಲರ ಮುಖದಲ್ಲಿ ಸಂತೋಷ. ಆ ಅಮ್ಮ ಹಕ್ಕಿ ಗೂಡಿನೊಳಗೆ ತನ್ನ ಮರಿಗಳನ್ನು ನೋಡಿಕೊಂಡು ಕಣ್ಣೀರಿನಿಂದ ಹೇಳ್ತಾಳೆ, ನನ್ನ ಕಷ್ಟವನ್ನು ನಿಮ್ಮ ಕಷ್ಟ ಅಂತ ತಿಳಿದುಕೊಂಡು ಸಹಾಯ ಮಾಡಿದರೆ ನಾನು ನಿಮಗೆ ಇದಕ್ಕೆ ಪ್ರತಿಫಲವಾಗಿ ಏನನ್ನು ಕೊಡ್ಬೋದು? ಅದಕ್ಕೆ ಮೈನಾ ಹಕ್ಕಿ ಶಾಂತವಾಗಿ ಉತ್ತರಿಸ್ತಾಳೆ, ನಾಳೆ ಯಾರಿಗಾದರೂ ಕಷ್ಟ ಬಂದರೆ ನೀನು ಕೂಡ ಹೀಗೆ ನಿಲ್ಲು. ಬೆಳಿಗ್ಗೆ ಸೂರ್ಯನ ಕಿರಣಗಳು ಕಾಡಿನಲ್ಲೆಲ್ಲ ಹರಡಿದ್ವು. ಹೊಸ ಗೂಡು ಬಲವಾಗಿತ್ತು, ಸುಂದರವಾಗಿತ್ತು ಮತ್ತು ಸುರಕ್ಷಿತವಾಗಿತ್ತು. ಗಿಣಿ ಹರಿ ಕಣ್ಣಾರೆ ನೋಡಿ ನಗ್ತಾ ಹೇಳ್ತಾನೆ, ನಿನ್ನೆ ಮಳೆ ನನಗೆ ಒಂದು ಪಾಠವನ್ನು ಕಲಿಸಿತು. ಗೂಡು ಒಬ್ಬರ ಕೆಲಸ ಅಲ್ಲ, ಬದುಕು ಒಬ್ಬರ ಕೆಲಸ ಅಲ್ಲ. ಮೈನಾ ಹಕ್ಕಿ ಆಕಾಶದ ಕಡೆ ನೋಡ್ತಾಳೆ. ಒಂಟಿಯಾಗಿ ಕಟ್ಟಿದ ಗೂಡು ಒಂಟಿಯಾಗಿ ಮುರಿದು ಬಿಡುತ್ತದೆ, ಆದರೆ ಒಟ್ಟಿಗೆ ಕಟ್ಟಿದ ಗೂಡು ಮಳೆಯಷ್ಟು ಬಲವಾಗಿರುತ್ತದೆ. ಆ ಅಮ್ಮ ಹಕ್ಕಿ ಮರದ ಮೇಲಿಂದ ಎಲ್ಲರತ್ತ ನೋಡ್ತಾ ಹೇಳ್ತಾಳೆ, ನಾನಿಂದು ಬಲವಾಗಿಯೇ ಇದ್ದೇನೆ, ಯಾಕಂದರೆ ಇಂದು ನಾನು ಒಂಟಿಯಲ್ಲ. ಕಾಡಿನ ಎಲ್ಲ ಹಕ್ಕಿಗಳು ತಲೆ ತೂಗ್ತವೆ. ಆ ದಿನದಿಂದ ಯಾರಿಗಾದರೂ ಮಳೆ, ಕಷ್ಟ, ಒಂಟಿತನ ಬಂದರೆ ಮೊದಲ ಮಾತು ಇದಾಗಿತ್ತು, ಬಾ ನಾವು ಕೂಡ ಇದ್ದೇವೆ.
ಈ ಕಥೆಯ ನೀತಿ: ಒಟ್ಟಿಗೆ ಇದ್ದರೆ ಯಾವ ಕಷ್ಟವೂ ಸಣ್ಣದೇ. ಕೈ ಹಿಡಿದ್ರೆ ಮಳೆಗೂ ಗಾಳಿಗೂ ನಾವು ತಲೆಬಾಗಬೇಕಾಗಿಲ್ಲ. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದೆ ಅಂದ್ಕೊಳ್ತೇನೆ. ಹಾಗಿದ್ರೆ ಈ ಚಾನಲ್ಗೆ ಒಂದು ಲೈಕ್ ಕೊಡಿ, ಹಾಗೆ ಚಾನಲನ್ನು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.